ತಿರುಚಿಟ್ರಂಬಲಂ ಗುರುದೇವ. ನಾಳಿದ್ದು ಭಾರಿ ಒಳ್ಳೆದ ರೇಸ್ ಇದೆ. ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ಏನು ಪಾರಿವಾಳ ರೇಸ್? ಎಂತಕ್ಕೆ ಬೇಕಾಗಿ ಪಾರಿವಾಳ ರೇಸ್? ಬೇರೆ ಕೆಲಸ ಇಲ್ಲ ನಿಮಗೆ? ಹಾಂ, ಬೇರೆ ಕೆಲಸ ಇಲ್ವ ಅಂತ ಕೇಳೋದು. ಇದರಲ್ಲಿ ಯಾಕೆ ಬೇಕಾಗಿ ಮಾಡೋದು? ಅಂದರೆ ಅದು ನಮ್ಮ ಪೂರ್ವಜರಿಂದ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ನಾನೀಗ ನಡ್ಸ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಏನು ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ? ಜೂಜಾಡೋದನ್ನು ಹೇಳಿಕೊಟ್ಟದ್ದು. ಜೂಜಾಡಿ ಏನಾಗಿದೆ ಅಂತೇಳಿ ಗೊತ್ತಿಲ್ಲ. ಪ್ರಪಂಚದಲ್ಲಿ ಏನೆಲ್ಲ ಮೋಸ ಎಲ್ಲ ಆಗ್ತಾ ಉಂಟು ಅಂತೇಳಿ. ಆಗ ನಿಮ್ಮಂಥ ಯುವಕರು ಹೇಗಿರಬೇಕು? ಯಾವ ರೀತಿ ಇರಬೇಕು? ದುಡಿಬೇಕು, ಒಳ್ಳೆ ಒಂದೊಂದು ರೂಪಾಯಿ ಪ್ರೀತಿಸಬೇಕು. ಶಾಂತಿಯ ಸಂಕೇತ ಅದು. ಅಷ್ಟು ಶಾಂತಿಯುತವಾಗಿ ಜೀವನ ಮಾಡಲಿಕ್ಕೆ ಕಲಿಬೇಕು. ಆರೋಗ್ಯದ ಸಂಕೇತ ಅದು. ನಿನ್ನ ಜೊತೆ ಅದು ಕೂಡ ನಮಸ್ಕಾರ ಮಾಡಿತ್ತು ಅಲ್ವಾ? ಹೌದು ಗುರುದೇವ. ಅದು ಏನು ಹೇಳ್ತೇವೆ ಗೊತ್ತುಂಟ? ನನ್ನನ್ನು ಬಿಡುಗಡೆ ಮಾಡಿ ಸ್ವತಂತ್ರ ಮಾಡಿ ಅಂತೇಳಿ. ಇನ್ನೊಬ್ಬ ಅದನ್ನಿಟ್ಟುಕೊಂಡು ಆಟ ಆಡ್ತಾನೆ. ಅವ ಜೂಜಿಗೆ ಒಳಗಾಗ್ತಾನೆ, ಬಂಧನಕ್ಕೆ ಒಳಗಾಗ್ತಾನೆ. ಒಂದು ಬಂಧನಕ್ಕೆ ಒಳಗಾಗುವುದು, ಇನ್ನೊಂದು ಸ್ವತಂತ್ರ ಹೊಂದುವುದು. ಬಿಡುಗಡೆ, ಒಂದು ಬಂಧನ. ಯಾವುದು ಬೇಕು ಅದು ನಿಮ್ಮ ಆಯ್ಕೆ. ಒಟ್ಟಿನಲ್ಲಿ ಹೇಳೋದಾದರೆ ಯಾವುದೋ ಒಂದು ರೀತಿಯಲ್ಲಿ ಅನಾಹುತಕ್ಕಾಗಿದೆ. ಅರ್ಥ ಆಯ್ತಲ್ವ? ಮರಣದ ಒಂದು ಕೂಗು ಕೇಳ್ತಾ ಉಂಟು. ತಿರುಚಿಟ್ರಂಬಲಂ ಗುರುವೇ ಶರಣಂ. ದುಡಿಬೇಕು, ಒಳ್ಳೆ ಒಂದೊಂದು ರೂಪಾಯಿ ಪ್ರೀತಿಸಬೇಕು.